ಉಡುಪಿ ಜಿಲ್ಲೆಯ ತರ್ಕಳ ಮೂಲದವಳು ಸುಜಾತಾ ಭಟ್. ಒಂದು ಸಾಮಾನ್ಯ ಹೆಂಗಸಿನ ಜೀವನ. ಆದರೆ ಆಕೆಯ ಹೆಜ್ಜೆ ಗುರುತುಗಳಲ್ಲಿ ತುಂಬಿದ್ದವು ಗಲಾಟೆ, ಮರಣ, ಆಸ್ತಿ ವಿವಾದ ಮತ್ತು ಮೋಸದ ಕಥೆಗಳು. ಸಾವಿರ 1993ರಲ್ಲಿ ತಂದೆ ತಾಯಿಯ ಜೊತೆ ಜಗಳ ಮಾಡಿಕೊಂಡ ಸುಜಾತ ಮನೆಯಿಂದಲೇ ಹೊರಟು ಹೋದಳು. ನಂತರ ಆಕೆ ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಸುಮಾರು 6 ವರ್ಷ ಅಲೆದಾಡುತ್ತಿದ್ದಳು. ವರ್ಷಗಳ ಅಲೆಮಾರಿತನದ ನಂತರ 1999ರಲ್ಲಿ ಉಪ್ಪನ್ಪೇಟೆಯ ಪ್ರಭಾಕರ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗಿ ಅವನ ಜೊತೆ ಸಹಜೀವನ ನಡೆಸತೊಡಗಿದಳು. ಆದರೆ ಈ ಸಂಬಂಧ ಹೆಚ್ಚು ಕಾಲ ಇರಲಿಲ್ಲ. 2000ರಲ್ಲಿ ಪ್ರಭಾಕರ್ನಿಂದ ದೂರವಾಗಿ ತನ್ನ ಮುಂದಿನ ಬದುಕಿಗಾಗಿ ಆಕೆ ಬೆಂಗಳೂರಿಗೆ ಬಂದು ನೆಲೆಸಿದಳು. ಬೆಂಗಳೂರಿಗೆ ಬಂದ ನಂತರ BEL ಉದ್ಯೋಗಿಯಾಗಿದ್ದ ರಂಗಪ್ರಸಾದ್ ಪರಿಚಯವಾಯಿತು. ಅವನ ಪತ್ನಿ ಅನಾರೋಗ್ಯದಿಂದ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದರು. ಆ ಸಮಯದಲ್ಲಿ ಸುಜಾತಾ ಪ್ರಸಾದ್ಗೆ ಹತ್ತಿರವಾದರು. ಈ ನಡುವೆ ಪ್ರಸಾದ್ ಅವರ ಕುಟುಂಬದಲ್ಲಿ ಬಿರುಕು ಮೂಡಿತು. ಮಗ ಶ್ರೀವತ್ಸ ಹಾಗೂ ಸೊಸೆ ವಾಸಂತಿ ಇವರನ್ನು ಮನೆಯಿಂದ ದೂರ ಮಾಡುವ ಪರಿಸ್ಥಿತಿ ಸೃಷ್ಟಿಯಾಯಿತು. ಸ್ವಲ್ಪ ದಿನಗಳಲ್ಲೇ ಶ್ರೀವತ್ಸ ಸಾವನ್ನಪ್ಪಿದ. ವಾಸಂತಿ ತನ್ನ ತಂದೆ ಮನೆಗೆ ವಿರಾಜಪೇಟೆ ಮೂಲದ ಪೊನ್ನಪ್ಪ ಅವರ ಬಳಿಗೆ ಹೋದಳು. 2007ರಲ್ಲಿ ವಾಸಂತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದಳು. ರಂಗಪ್ರಸಾದ್ ಮನೆ ಖಾಲಿ ಮಾಡುವ ಸಮಯದಲ್ಲಿ ಸುಜಾತಾ ವಾಸಂತಿಯ ಹಳೆಯ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತನ್ನ ಬಳಿ ಇಟ್ಟುಕೊಂಡಳು. ವಾಸಂತಿ ಓದುತ್ತಿದ್ದದ್ದು MS ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ನರ್ಸಿಂಗ್. ಅದೇ ಕಾಲದ ಫೋಟೋವನ್ನು ತೋರಿಸಿ, ಇವಳು ನನ್ನ ಮಗಳು ಅನನ್ಯ ಭಟ್ ಎಂದು ಸುಜಾತಾ ಸುಳ್ಳು ಹೆಣೆಯಲು ಪ್ರಾರಂಭಿಸಿದಳು. ಬಾರಿಕಾ ಗ್ರಾಮದಲ್ಲಿ ಧರ್ಮಸ್ಥಳ ಯೋಗ ಮತ್ತು ಆಯುರ್ವೇದಿಕ್ ಸೆಂಟರ್ ಹತ್ತಿರ 2 ಎಕರೆ ಜಮೀನು ಸುಜಾತಾ ಅವರ ಚಿಕ್ಕಪ್ಪನದಾಗಿತ್ತು. 1997ರಲ್ಲೇ ಆ ಜಮೀನನ್ನು ಧರ್ಮಸ್ಥಳಕ್ಕೆ ದಾನ ಮಾಡಲಾಗಿತ್ತು. ಆದರೆ 2024ರಲ್ಲಿ ಸುಜಾತಾ ಅಲ್ಲಿ ಬಂದು ಈ ಜಮೀನಿನಲ್ಲಿ ನನಗೂ ಪಾಲು ಬೇಕು ಎಂದು ಒತ್ತಾಯಿಸಿದಳು. ಆದರೆ ದಾನಪತ್ರ ಇದ್ದ ಕಾರಣದಿಂದ ಆಕೆಗೆ ಜಮೀನನ್ನು ನೀಡಲಾಗಲಿಲ್ಲ. ಸುಜಾತಾ ತನ್ನ ಅನನ್ಯ ಭಟ್ ಸುಳ್ಳು ಕಥೆಯನ್ನು ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನವರ್, ಸಮೀರ್ ಇವರಿಗೆ ಪರಿಚಯವಾಯಿತು. ಆಕೆ ಹೇಳಿದ ಕಥೆಯನ್ನು ನಂಬಿದ ಈ ಮೂವರು ಆಕೆಗೆ ಆಶ್ರಯ ಮತ್ತು ಸಹಕಾರ ನೀಡಿದರು. ಆದರೆ ಸತ್ಯ ಶೀಘ್ರದಲ್ಲೇ ಬಯಲಾಯಿತು. ಸುಜಾತಾ ಹೇಳಿದ ಕತೆ ಪೂರ್ತಿಯಾಗಿ ಸುಳ್ಳು. ಅನನ್ಯ ಭಟ್ ಅನ್ನೋದು ಒಬ್ಬರ ಹಳೆಯ ಫೋಟೋ ಅಷ್ಟೇ. ಅವಳ ಈ ಸುಳ್ಳು, ಮೋಸ, ಜನರನ್ನು ಬಳಕೆ ಮಾಡಿಕೊಂಡ ನಡೆ, ಇದರ ಹಿಂದಿನ ಉದ್ದೇಶ ಕೇವಲ ಚಿಕ್ಕಪ್ಪನ ಜಮೀನಿನ ಆಸೆಯೇ ಅಥವಾ ಇನ್ನೂ ದೊಡ್ಡ ಕಾರಣವಿದೆಯೇ? ಹೀಗೆ 1993ರಿಂದ 2025ರವರೆಗಿನ ಸುಜಾತಾ ಭಟ್ ಅವರ ಕತೆ ಒಂದು ಪಜಲ್. ಅವಳ ಜೀವನ, ಅವಳ ಮೋಸ, ಅವಳ ಆಸ್ತಿ ಆಮಿಷ, ಇವೆಲ್ಲದರ ಹಿಂದೆ ಇನ್ನು ಬಹಳಷ್ಟು ರಹಸ್ಯಗಳು ಮಡಚಿಕೊಂಡಿವೆ. ಇಂದಿಗೂ ಆಕೆಯ ನಿಜವಾದ ಉದ್ದೇಶ ಬಯಲಾಗಿಲ್ಲ. ಇದೆಲ್ಲವೂ ನಡೆಯುತ್ತಿರುವಾಗಲೇ ಇಷ್ಟು ದಿನ ತನ್ನ ಮಗಳು ಎಂದು ಕಣ್ಣೀರು ಹಾಕುತ್ತಿದ್ದ ಸುಜಾತಾ ಭಟ್ ಈಗ ಸತ್ಯವನ್ನು ಸ್ವತಃ ತಾನೇ ಬಾಯ್ಬಿಟ್ಟಿದ್ದಾಳೆ ನೋಡಿ. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿ. ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.